ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮಹಾ ಶಿವರಾತ್ರಿ ಹಬ್ಬಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದೆ. ಇದೇ ಶುಕ್ರವಾರ ಮಹಾಶಿವರಾತ್ರಿ ಹಬ್ಬ. ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾದಂಥ ಹಬ್ಬ ಇದು. ಈ ಶಿವರಾತ್ರಿ ಹಬ್ಬದಂದು ನಿಮ್ಮ ಮನೆಗಳಲ್ಲಿ ತಪ್ಪದೆ ದೇವರ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ, ದೇವರ ವಿಗ್ರಹ, ಮೂರ್ತಿ, ಚಿತ್ರಪಟಗಳನ್ನೆಲ್ಲ ತೊಳೆದು ಶುದ್ಧೀಕರಿಸಿ, ಗಂಧ ಕುಂಕುಮಾಕ್ಷತೆಯನ್ನು ಇಟ್ಟು, ಹೂವು, ಹಣ್ಣು, ಹಂಪಲು ಇತ್ಯಾದಿಗಳನ್ನು ಇಟ್ಟು, ಈಶ್ವರನಿಗೆ ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡಿ, ದೀಪ ಹಚ್ಚಿ ಪೂಜೆ ಮಾಡಿ, ಪೂಜೆ ಆದ ನಂತರ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ನಿಮಗೆ ಸಾಧ್ಯವಾದಷ್ಟು ಜಪ ಮಾಡಿ. 108 ಸಲ ಜಪಿಸ್ಬೋದು, ಇಲ್ಲ 1008 ಸಲ ಜಪಿಸ್ಬೋದು. ಈ ದಿನ ಸಾಧ್ಯವಾದಷ್ಟು ನಿಮಗೆ ಉಪವಾಸ ಇದ್ದು ವ್ರತಾಚರಣೆ ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಉಳ್ಳವರು ನಿಮಗೆ ಶಕ್ತಿ ಇದ್ದಷ್ಟು ಸಮಯ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸೋದು ಅಥವಾ ಶಿವನಾಮ ಸ್ಮರಣೆ, ಶಿವನ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ, ಶಿವನ ದೇವಾಲಯಗಳಿಗೋಗಿ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು. ಇಲ್ಲಿ ಈಶ್ವರನ ದೇವಾಲಯಕ್ಕೆ ಹೋಗುವ ಮುಂಚೆ ಮೊದಲಿಗೆ ವಿಘ್ನೇಶ್ವರನ ಧ್ಯಾನ, ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈಶ್ವರನ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕುವಾಗ ಸಾಧ್ಯ ಆದರೆ ಒಂದು 3 ಸುತ್ತಾದರೂ ಪ್ರದಕ್ಷಿಣೆ ಹಾಕಿ, ದೇವಸ್ಥಾನದಲ್ಲಿ ಪೂಜೆ ಆಗುವ ಸಂದರ್ಭದಲ್ಲಿ, ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕುವ ಸಂದರ್ಭದಲ್ಲಿ ದೇವಸ್ಥಾನದಿಂದ ಹೊರಗಡೆ ಬಂದು ಒಂದು 5 ನಿಮಿಷ ಕುಳಿತಕ್ಕಂಥ ಸಂದರ್ಭದಲ್ಲಿಯೂ ಸಹ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿ ಶಿವನ ಧ್ಯಾನವನ್ನು ಮಾಡಿ, ಶಿವನಿಗೆ ಈಶ್ವರನ ದೇವಸ್ಥಾನದಲ್ಲಿ ತಪ್ಪದೆ ಪೂಜೆಗೆ ಬಿಲ್ವಪತ್ರೆಯನ್ನು ಕೊಂಡೋಗಿ ಕೊಡಿ. ಇದು ಎಷ್ಟೋ ಜನ್ಮದ ಕರ್ಮಗಳನ್ನು ಕಳೆದು ಪುಣ್ಯವನ್ನು ಕೊಡ್ತಕ್ಕಂಥ ಅವಕಾಶ ಇರ್ತದೆ. ಮರೆಯದೆ ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡಿ. ದೇವಸ್ಥಾನದಿಂದ ಹೊರಗಡೆ ಬಂದು ಕೆಲವರು ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ ಹಾಕ್ತಾರೆ, ಕೆಲವರು 3 ಸುತ್ತು ಹಾಕ್ತಾರೆ, ಕೆಲವರು 9 ಸುತ್ತು, ಇನ್ನು ಕೆಲವರು 12 ಸುತ್ತು ಪ್ರದಕ್ಷಿಣೆ ಹಾಕ್ತಾರೆ. ಈ ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಹಾಕುವ ಸಂದರ್ಭದಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಸಂಬಂಧಪಟ್ಟಂಥ ಮಂತ್ರವನ್ನು ಜಪಿಸೋದು ಉತ್ತಮ. ಆ ಮಂತ್ರ ಈ ರೀತಿ ಇರುತ್ತೆ: ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಾಯ, ಅಗ್ರತೋ ಶಿವರೂಪಾಯ ವೃಕ್ಷರಾಜಯತೆ ನಮಃ. ಈ ದಿನ ಶ್ರದ್ಧಾ, ಭಕ್ತಿ, ನಂಬಿಕೆಯಿಂದ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಶಿವನನ್ನು ಆರಾಧನೆ ಮಾಡಿ, ದೇವಸ್ಥಾನಗಳಿಗೋಗಿ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ. ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಕಷ್ಟಗಳ ನಿವಾರಣೆಗೆ ಬೇಡ್ಕೊಳ್ಳಿ. ವಿಶೇಷವಾಗಿ ಏನೇ ಕಷ್ಟ ಇದ್ದರೂ ಬಹುತೇಕವಾಗಿ ಈಶ್ವರನ ದೇವಾಲಯಗಳ ಹತ್ತಿರನೇ ಬಿಲ್ವಪತ್ರೆ ಸಿಗುತ್ತೆ. ಇಲ್ಲ ಕೆಲವೊಂದು ಕಡೆ ನಿಮಗೆ ಬಿಲ್ವಪತ್ರೆ ಎಲ್ಲಿ ಸಿಗುತ್ತೆ ಅಂತ ಇರ್ತದೋ ಅಲ್ಲಿಂದ ಬಿಲ್ವಪತ್ರೆ ಹಾರ ತೆಗೆದುಕೊಂಡು ಹೋಗ್ಲಿಕ್ಕಾಗದೇ ಇದ್ದರೆ ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಬಿಲ್ವಪತ್ರೆಯನ್ನು ತೆಗೆದುಕೊಂಡೋಗಿ ಈಶ್ವರನಿಗೆ ಅರ್ಪಣೆ ಮಾಡಿ, ಮನೆಯಲ್ಲಿರ್ತಕ್ಕಂಥ
ಈಶ್ವರನ ಚಿತ್ರಪಟಕ್ಕೆ ಅಥವಾ ಶಿವಲಿಂಗಕ್ಕೆ ಮನೆಯಲ್ಲಿಯೂ ಸಹ ಬಿಲ್ವ ಪತ್ರೆಯನ್ನು ಇಟ್ಟು ಪೂಜೆ ಮಾಡಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಆ ಶಿವ ಮಂತ್ರವನ್ನು ನಿಮ್ಮ ಕೈಲಾದಷ್ಟು ಜಪಿಸಿ. ಸಿಂಪಲ್ಲಾಗಿ ಇರ್ತದೆ, ಇದಕ್ಕೆ ನಿಯಮ ಇಲ್ಲ. ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ ನಿಮ್ಮ ಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆಯೇ ವಿಶೇಷವಾಗಿ ಈ ದಿನ ಮೊದಲಿಗೆ ಗಣಪತಿಯ ಆರಾಧನೆ, ಗುರುಗಳ ಧ್ಯಾನ, ನಿಮ್ಮ ಮನೆ ದೇವರ ಧ್ಯಾನ ಇವೆಲ್ಲ ಮಾಡಿ ಮನೆ ದೇವರಿಗೆ ಪೂಜೆ ಸಲ್ಲಿಸ್ತಕ್ಕಂಥದ್ದು ಬಹಳ ಉತ್ತಮ. ತುಂಬ ದಿನಗಳಲ್ಲಿ ಪವಿತ್ರವಾದಂಥ ದಿನ ಇದು. ಯಾವುದೇ ಕಾರಣಕ್ಕೂ ಎಷ್ಟೇ ಅಡೆತಡೆಗಳಿದ್ರೂ ಈ ದಿನ ಈಶ್ವರನ ಚಿತ್ರಪಟಕ್ಕಾಗಲಿ, ಶಿವಲಿಂಗಕ್ಕಾಗಲಿ, ಈಶ್ವರನ ದೇವಾಲಯಗಳಲ್ಲಾಗಲಿ ಬಿಲ್ವಪತ್ರೆ ಅರ್ಪಣೆ ಮಾಡೋದನ್ನು ತಪ್ಪಿಸಿಕೊಳ್ಳಬೇಡಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ ಲೈಕನ್ನು ಒತ್ತಿ. ನಮಸ್ಕಾರ.